ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇವೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಷಯ ಕನ್ಯಾ ರಾಶಿಗೆ ಶನಿ ಪ್ರಭಾವ. ನೋಡಿ, ಮಾರ್ಚ್ 29ನೇ ತಾರೀಕು ಶನಿದೇವರು ಮೀನ ರಾಶಿಯನ್ನು ಪ್ರವೇಶಿಸಿದ್ದಾರೆ. 2025 ಆಲ್ಮೋಸ್ಟ್ 2027 ಮಧ್ಯಭಾಗದವರೆಗೂ ಕೂಡ ಶನಿದೇವರು ಮೀನ ರಾಶಿಯಲ್ಲಿಯೇ ಇರ್ತಾರೆ. ಆಗ ಶನಿದೇವರ ಎಫೆಕ್ಟ್ ಕನ್ಯಾ ರಾಶಿಯ ಮೇಲೆ ಏನಾಗಿರ್ತದೆ ಅನ್ನೋದೇ ಇವತ್ತಿನ ವಿಷಯ. ನೋಡಿ, ಕನ್ಯಾ ರಾಶಿಗೆ ಮೀಡಿಯಂ ಪ್ರಭಾವ ಅಂತ ಹೇಳ್ಬಹುದು. ಸ್ವಲ್ಪ ಒಳ್ಳೇದು ಕೂಡ ಇದೆ, ಸ್ವಲ್ಪ ತೊಂದರೆನೂ ಕೂಡ ಕೊಡ್ತಾನೆ ಶನಿದೇವರು. ನೋಡಿ, ಅಷ್ಟಮ ಶನಿ, ಸಾಡೆ ಸಾತಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಇವು ಹೆಚ್ಚು ತೊಂದರೆಯನ್ನು ಕೊಡ್ತಾವೆ. ಆದರೆ ಇಲ್ಲಿ ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಶನಿ ಇದೆ. ಶನಿದೇವರು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅದರ ಅರ್ಥ ನೋಡಿ, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಅದು ಕೂಡ ನಿಮ್ಮ ಬಾಳ ಸಂಗಾತಿಯ ಜೊತೆಗೆ, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಕಿರಿಕಿರಿ, ಜಗಳ, ಕಲಹ ಆಗಬಹುದು. ಅಂದ್ರೆ ಶನಿದೇವರು ಎಲ್ಲಿರ್ತಾರೋ ಅಲ್ಲಿ ಸ್ವಲ್ಪ ಒಂದ್ ರೀತಿ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ, ಒಂದಿಷ್ಟು ಡಿಟ್ಯಾಚ್ಮೆಂಟ್ ಉಂಟು ಮಾಡಬಹುದು. ಅವರವರ ಕರ್ಮಗಳ ಫಲವಾಗಿ ಫಲವನ್ನ ಶನಿದೇವರು ಕೊಡ್ತಾ ಇರ್ತಾರೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದನ್ನೇ ಮಾಡ್ತಾರೆ. ನೋಡಿ, ಶನಿದೇವರು ಅದ್ಭುತ ನ್ಯಾಯಾಧಿಕಾರಿ, ಜಗತ್ತಿನ ಮಹಾ ನ್ಯಾಯಾಧೀಶ ಅಂತ ಕರಿಬಹುದು. ಒಳ್ಳೆ ಕೆಲಸ ನಾವು ಮಾಡಿದ್ರೆ ತುಂಬಾ ಒಳ್ಳೆಯದನ್ನು ಮಾಡ್ತಾರೆ. ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅದಕ್ಕೆ ಶಿಕ್ಷೆಯನ್ನು ಖಂಡಿತ ಕೂಡ ಕೊಡ್ತಾರೆ. ಹಾಗೆಯೇ ಕನ್ಯಾ ರಾಶಿಗೆ ನೋಡಿ, 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಅದು ಕೂಡ ಬಹಳ ಸಂಗಾತಿಯ ಜೊತೆಗೆ ಚೆನ್ನಾಗಿರ್ರಿ, ಶಾಂತಿಯನ್ನು ಕಾಪಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ಪಾರ್ಟ್ನರ್ಶಿಪ್ ಯಾವುದಾದ್ರೂ ಒಂದು ವ್ಯವಹಾರಗಳಲ್ಲಿ ಯಾರ್ದಾದ್ರೂ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿದ್ರೆ ಅಲ್ಲೂ ಕೂಡ ಸ್ವಲ್ಪ ತೊಂದರೆ ಆಗಬಹುದು. ಅಲ್ಲೂ ಕೂಡ ಈ ಎರಡನ್ನೂ ನೀವು ನೋಡ್ಕೊಂಡ್ಬಿಟ್ರೆ ಶನಿದೇವರು ಮುಂದೆ ಏನು 3ನೇ ದೃಷ್ಟಿ ಹಾಕಿರ್ತಾರೆ 9ನೇ ಮನೆ ಮೇಲೆ. ಲಕ್, ನಿಮಗೆ ಅದೃಷ್ಟ ಒಲಿಯುವ ಸಮಯ ಕೂಡ ಇದೆ. ನೋಡಿ, ಶನಿದೇವರು ಕೇವಲ ತೊಂದರೆ ಮಾತ್ರ ಕೊಡ್ಲಿಕ್ಕಿಲ್ಲ, ಒಳ್ಳೆಯದನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಅದೃಷ್ಟ ಬರುವ ಸಮಯ ಅಂತ ಹೇಳಿದೆ, ಶನಿದೇವರೇ ಕೊಡ್ತಾರೆ. ಅಷ್ಟೇ ಅಲ್ಲ, ಗುರುವಿನ ಸಂಚಾರ ಕೂಡ 10ನೇ ಮನೆ ಮತ್ತು 11ನೇ ಮನೆ, ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿರುವುದರಿಂದ ಅದು ಕೂಡ ನಿಮಗೆ ಅತ್ಯಂತ ಶುಭದಾಯಕವಾಗಿದೆ. ಮನೆ ಕಟ್ಟೋರು ಮನೆ ಕಟ್ಟಬಹುದು. ಹಾಗೆ ಶನಿದೇವರು ಲಕ್ ತರ್ತಾರೆ ಅಂತ ಹೇಳಿದೆ. ತಂದೆಯ ಆರೋಗ್ಯವನ್ನು ಸ್ವಲ್ಪ ನೋಡ್ಕೊಳ್ಳಿ. ಏನು ಆಸ್ತಿ, ಪಿತ್ರಾರ್ಜಿತ ಆಸ್ತಿಗಳು ಬರೋ ಸಾಧ್ಯತೆ ಇದೆ. ಸ್ವಲ್ಪ ಲೇಟ್ ಆಗಿ ನೋಡಿ, ಬಹಳ ಪ್ರಯತ್ನ ಪಟ್ಟಾಗ ಬರ್ತವೆ. ಸ್ವಲ್ಪ ಇನ್ನೇನು ಬಂದ್ಬಿಡ್ತು ಅಂತ ಅನ್ನೋದ್ರಲ್ಲೇ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಆದ್ರೂ ಛಲ ಬಿಡಬೇಡಿ, ಶನಿದೇವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಪಿತ್ರಾರ್ಜಿತ ಆಸ್ತಿಗಳು ಏನಾದರೂ ಇದ್ದರೆ ನಿಮಗೆ ಬರುವ ಸಾಧ್ಯತೆ ಇದೆ. ಶನಿದೇವರು 3ನೇ ದೃಷ್ಟಿ 9ನೇ ಮನೆಯ ಮೇಲೆ ಹಾಕಿದ್ದಾರೆ ಕನ್ಯಾ ರಾಶಿಯವರಿಗೆ. ಹಾಗೆಯೇ ಶನಿದೇವರ 7ನೇ ದೃಷ್ಟಿ 1ನೇ ಮನೆಯ ಮೇಲಿದೆ. ಅದರರ್ಥ ನೋಡಿ, ನಿಮಗೆ ಸಕ್ಸಸ್ ಇರುತ್ತೆ. ಟೆನ್ಷನ್ಗಳು ಇದ್ರೂ ಕೂಡ, ಕಿರಿಕಿರಿಗಳು ಇದ್ದರೂ ಕೂಡ ನಿಮಗೆ ಸಕ್ಸಸ್ ಇರುತ್ತೆ. ನಿಮಗೆ ಗೌರವ ಪ್ರಾಪ್ತಿಯಾಗೋ ಒಂದು ಸಮಯ ಒದಗಿ ಬಂದಿದೆ. ನೋಡಿ, ನೀವೇನೇನ್ ಕೆಲಸ ಮಾಡ್ತಾ ಇದ್ದೀರಾ
ಗೌರವ ಪ್ರಾಪ್ತಿ ಆಗ್ತದೆ. ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಿ, ಶನಿದೇವರು ಸುಮ್ನೆ ಕೊಡಲ್ಲ, ಹೆಚ್ಚು ಎಫರ್ಟ್ ಹಾಕಿ ನಿಮಗೆ ಸಕ್ಸಸ್ ಬರ್ತದೆ, ನಿಮಗೆ ಘನತೆ ಗೌರವಗಳು ಪ್ರಾಪ್ತಿ ಆಗ್ತವೆ. ಹಾಗೆಯೇ ನೋಡಿ, ಶನಿದೇವರು 10ನೇ ದೃಷ್ಟಿ ಅಂದ್ರೆ 4ನೇ ಮನೆಯ ಮೇಲೆ ಹಾಕಿದ್ದಾರೆ. ಇನ್ನೊಂದು ಒಳ್ಳೆ ವಿಷಯ, ಗುರು ಕನ್ಯಾ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುವಿದ್ದಾಗ ಮಿಥುನ ರಾಶಿಯಿಂದ 7ನೇ ದೃಷ್ಟಿ, ಗುರುವಿನ 7ನೇ ದೃಷ್ಟಿ ಸೀದಾ ನಿಮ್ಮ 4ನೇ ಮನೆ ಮೇಲೆ ಬಿದ್ದಿರುತ್ತೆ. ಅದರ ಅರ್ಥ ನೋಡಿ, ಶನಿದೇವರ 10ನೇ ದೃಷ್ಟಿ ಕನ್ಯಾ ರಾಶಿಯವರ 4ನೇ ಮನೆ ಮೇಲೆ ಬಿದ್ದಿದೆ. ಹಾಗೆಯೇ ಗುರುವಿನ ದೃಷ್ಟಿ ಕೂಡ 4ನೇ ಮನೆ ಮೇಲೆ ಬಿದ್ದಿದೆ. ಹೀಗಿರುವಾಗ ಏನಾಗ್ತದಪ್ಪ ಅಂತಂದ್ರೆ ನೋಡಿ, ನಿಮಗೆ ಮನೆ ಕಟ್ಟುವ ಯೋಗ ಬರಬಹುದು, ನಿಮಗೆ ಘನತೆ ಗೌರವ ಪ್ರಾಪ್ತಿಯಾಗುವ ಯೋಗ ಬರಬಹುದು. ನೀವು ಕಾರ್ ಏನಾದ್ರು ತಗೋಬೇಕು ಅನ್ಕೊಂಡಿದ್ರೆ, ಕಾರ್ ಆಗ್ಲಿ ವಾಹನಗಳನ್ನಾಗಲಿ ಯಾವುದೇ ವಾಹನಗಳನ್ನು ತಗೋಬೇಕು ಅನ್ಕೊಂಡಿದ್ರೆ ಅದು ಕೂಡ ಸಾಧ್ಯವಾಗ್ತದೆ. ನಿಮ್ಮ ತಾಯಿಯ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ನಿಮ್ಮ ತಾಯಿಗೂ ಒಳ್ಳೇದಾಗುವ ಸಾಧ್ಯತೆ ಇದೆ. ನೋಡಿ, ಇಷ್ಟೆಲ್ಲ ಒಳ್ಳೆಯದನ್ನ ಶನಿದೇವರು ಮಾಡ್ತಾರೆ. ನೋಡಿ, ಇದೆಲ್ಲಕ್ಕೂ ಮುಖ್ಯವಾಗಿ ಪೂರ್ವ ಜನ್ಮದಲ್ಲಿ ಮತ್ತು ಇಹ ಜನ್ಮದಲ್ಲಿ, ಈ ಜನ್ಮದಲ್ಲಿ ನೀವು ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ ಹೆಚ್ಚಾಗಿ ಅಥವಾ ಪಾಪದ ಕೆಲಸಗಳನ್ನು ಮಾಡಿದ್ದೀರೋ ಇದು ತುಂಬಾ ಕೌಂಟ್ ಆಗುತ್ತದೆ. ಯಾರು ಪುಣ್ಯದ ಕೆಲಸಗಳನ್ನು ಮಾಡಿದ್ದೀರಾ, ಏನೇನು ಒಳ್ಳೇದು ಹೇಳಿದ್ ನೀವು ಎಲ್ಲವೂ ನಡೆಯುತ್ತದೆ. ಪಾಪದ ಕೆಲಸಗಳನ್ನು ಹೆಚ್ಚು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೂಡ ಇರುತ್ತದೆ. ವೀಕ್ಷಕರೇ, ಈ ಶನಿದೇವರ ಮತ್ತೆ ಒಳ್ಳೆದನ್ನು ಮಾಡೋದನ್ನು ಹೆಚ್ಚಿಗೆ ಮಾಡ್ಕೋಬೇಕು, ತೊಂದರೆ ಕೊಡೋದನ್ನು ಕಡಿಮೆ ಮಾಡ್ಬೇಕು ಅಂದ್ರೆ ನೋಡಿ, ಧ್ಯಾನವನ್ನ ಮಾಡಿ. ಓಂ ಶಂ ಶನೇಶ್ಚರಾಯ ನಮಃ, ಈ ಧ್ಯಾನವನ್ನ ನಿತ್ಯವೂ ಮಾಡಿ. 2027 ಮಧ್ಯಭಾಗದವರೆಗೂ ಮಾಡಿ, ನಿಮಗೆ ಹೆಚ್ಚು ಒಳಿತಾಗ್ತದೆ. ಮನೆ ಕಟ್ಟುವ ಯೋಗ ಇದೆ, ಕಟ್ಟಿಕೊಳ್ಳಿ. ಗುರುವು ಕೂಡ ಆಶೀರ್ವಾದ ಮಾಡಿದ್ದಾನೆ, ಶನಿದೇವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ನೀವು ಮನೆಯನ್ನು ಕಟ್ಟಿಕೊಳ್ಳಬಹುದು. ಕಾರ್ ತಗೊಳ್ಳೋದ್ರೆ ಕಾರ್ ಕೂಡ ತಗೊಳ್ಳಬಹುದು, ವಾಹನಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಮತ್ತೆ ಹೇಳ್ತೇನೆ, ಮಂತ್ರವನ್ನ ಧ್ಯಾನಿಸಿ ಅಥವಾ ಆಂಜನೇಯ ಸ್ವಾಮಿಗೆ ಶನಿವಾರ ಸಾಯಂಕಾಲ ಕತ್ತಲಾದ ಮೇಲೆ ಹೋಗಿ, ಆಗಲೂ ಕೂಡ ಒಳ್ಳೆಯದಾಗ್ತದೆ. ಕಪ್ಪು ಎಳ್ಳನ್ನು ದಾನ ಮಾಡಿ, ಕಪ್ಪು ವಸ್ತ್ರವನ್ನ ದಾನ ಮಾಡಿ, ಇದರಿಂದಲೂ ಕೂಡ ಒಳ್ಳೆಯದಾಗ್ತದೆ. ಅದರಲ್ಲೂ ಕೂಡ ಶಿವಾಲಯಗಳಿಗೆ ಭೇಟಿ ಕೊಡುವುದರಿಂದ, ಶಿವ ಪೂಜೆ ಮಾಡುವುದರಿಂದ, ಶಿವ ಧ್ಯಾನ ಮಾಡುವುದರಿಂದ ಕೂಡ ಶನಿದೇವರು ಒಳಿತನ್ನು ಮಾಡ್ತಾರೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಮಾಡಿರುವ ಉದ್ದೇಶ ನಿಮಗೆ ಮತ್ತೆ ಮತ್ತೆ ಹೇಳ್ತಿದ್ದೇನೆ. ಯಾರು ತೊಂದರೆಗಳಲ್ಲಿದ್ದೀರಾ, ಯಾರು ಕಷ್ಟದಲ್ಲಿದ್ದೀರಾ, ಯಾರಿಗೆ ಪದೇ ಪದೇ ಸೋಲು ಅವಮಾನಗಳಾಗ್ತಾ ಇದ್ದಾವೆ, ಕಷ್ಟಗಳು ಬರ್ತಾ ಇದ್ದಾವೆ, ನಮಗೆ ಕರೆ ಮಾಡಬಹುದು. ಯಾವುದೇ ತೊಂದರೆ ಇರಲಿ, ಜಾತಕ ರೀತ್ಯ ಇರಲಿ ಅಥವಾ ವಾಮಾಚಾರ ದೋಷಗಳೇ ಇರಲಿ, ಭಾನಾಮತಿ ಪ್ರಯೋಗ ದೋಷಗಳು ಯಾವುದಿದ್ದರೂ ಕೂಡ ಅದಕ್ಕೆ ಪರಿಹಾರಕ್ಕೆ ಸೂಕ್ತ ಸಲಹೆಯನ್ನು ನೀಡ್ತೇವೆ. ನೀವು ಅದನ್ನು ಪಾಲಿಸಿದರೆ ಪರಿಹಾರವಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಶುಭವಾಗಲಿ.